ನಾ ಕೊಟ್ಟು ಸಾಲ ತೀರ್ಸಿ ಆ ನಿನ್ನ ಭೂಮಿ ತಾಯಿ ಉಡಿ ತುಂಬ್ಕೊತ್ಕೊಂಡ್ರು. ಇಲ್ಲ ಅಂದ್ರ ಆ ಸಾಲದ ರೂಪದಾಗ ನಿನ್ನ ಹೆಣ್ತಿಗೆ ನನ್ನ ಜೊತೆ ಕಳಿಸ್ಕೊಡು. ತಾಯಿ ಉಡಿ ತುಂಬಂಬರ್ರಿ ತೋರಪ್ಪ ಎಲ್ಲ ಭೂಮಿ ತಾಯಿಗೆ ಉಡಿ ತುಂಬ ಭರಮಣ್ಣ ಬಿತ್ತಾಕತ್ತಿಯಲ್ಲ ನಿಂಡ್ರಸ್ ಮೊದಲ. ಏನಂತ ಮಾತಾಡ್ಲಿಕತ್ತೀವಿ ಸೌಕಾರ? ನಾವು ಈಗ ಭೂಮಿ ತಾಯಿಗೆ ಈಗ ತಾನೇ ಉಡಿ ತುಂಬಲಕತ್ತಿದ್ದೆವು. ನೀ ಉಡಿ ತುಂಬೋದು ನನಗೆ ಗೊತ್ತೈತಿ. ನಿನಗಿನ ಎಷ್ಟು ರೊಕ್ಕ ಬೇಕು ಹೇಳು? 10 ಎಕರೆ ಹೊಲ ಬೇಕಂದ್ರೆ ತಗೊಂಡು ಬಿಡು. ಅಲ್ಲಿ ಏನೋ ಫ್ಯಾಕ್ಟ್ರಿ ಮಾಡ್ತಂತಿದ್ದಿಲ್ಲ, ಅದು ನನ್ನ ಹೊಲದಾಗ ಮಾಡಿಬಿಡು. ಅದಕ್ಕೆ ನನ್ನ ಒಪ್ಪಿಗೆ ಈಗ ತಗೊಂಡು ಅಲ್ಲಿ ಎಲ್ಲಿ ಸಹಿ ಮಾಡ್ಬೇಕು ಹೇಳಿ ಅಲ್ಲಿ ಮಾಡೇ ಬಿಡ್ತೀನಿ. ಅದೆಲ್ಲ ಬಿಡ್ರಿ ಗೌಡ್ರ, ನನ್ನಿಂದ ನಿಮ್ಗೆ ಏನಾಗಬೇಕು ಹೇಳ್ರಿ, ಜೀವನ ಕೊಟ್ಟು ಬಿಡ್ತೀನಿ ನಿಮ್ಗನ. ಜೀವ ಏನು ಬ್ಯಾಡು. ನಿಮ್ಮ ವೈನಿ ಅದಾಳಲ್ಲ ಮಲ್ಲಮ್ಮ, ಆಕಿನ ನನ್ನ ಕಡೆ ಕಳಿಸ್ಕೊಡಲ್ಲ. ಏ ಸೌಕಾರ, ಯಾಕೋ ಚಂದ್ರು ನಿನಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಜಾಗ ಬೇಡ ಅಂತೀನ? ಬೇಕಿದ್ರೆ 10 ಎಕರೆ ತಗೊಂಡು ಬಿಡು. ಆಸ್ತಿಗಾಗಿ ಮನೆ ಹೆಣ್ಮಕ್ಳಿಗೆ ಮಾರ್ಕೊಳ್ಳೋದಿದ್ರ ನಿಮ್ಮ ಮನೆ ಹೆಣ್ಮಕ್ಳು ಎಷ್ಟು ಮಂದಿ ಆದ್ರೆ ಕಳಿಸ್ಕೊಡ್ರಲ್ಲ, ನಾನೇ ಎಷ್ಟು ಬೇಕಾಟ್ಟು ಹೋಗಿತೀನಿ ರೊಕ್ಕ. ಚಂದ್ರಿಯ, ನನ್ನ ಮನೆ ಉಪ್ಪು ತಿಂದು ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಾದೇನೋ ಮಗನ?